श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. विदेहापरि चालवोनी प्रपंच मुमुक्षो जनालागी अध्यात्म चर्चा करोनी बहुलोकजे मेळवीती. नमस्कार त्या ब्रह्म चैतन्य मूर्ती. अलंकापुरी पुण्यभूमी पवित्र तिथे नांदतो ज्ञान राजा सुपात्र. तया आठवीता महापुण्य राशी. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. श्री ज्ञानेश्वरी अध्याय 6 आत्मसंयम योग. संपुಟ 70. मगतया महाप्रीतीचे स्वरूप बोली निर्वचे. ऐसे नवे गातो साचे ಸುಭದ್ರಾಪತಿ. ಆಗ ಅವನ ಹಾಗೂ ನನ್ನ ಪ್ರೀತಿಯನ್ನು ಶಬ್ದಗಳಿಂದ ಹೇಳಲು ಬರುವುದಿಲ್ಲದನ್ನು ಹಾಗೆ ನೋಡಿದರೆ ನಿಜವಾಗಿ ಅವನು ನಾನೇ ಆಗಿರುವನು. ಸುಭದ್ರಾಪತೆ. ಹೇ ಸುಭದ್ರಾಪತೆ ಅರ್ಜುನ, ಆಗ ಅವನ ಹಾಗೂ ನನ್ನ ಪ್ರೀತಿಯನ್ನು ಶಬ್ದಗಳಿಂದ ಹೇಳಲು ಬರುವುದಿಲ್ಲ. ಹಾಗೆ ನೋಡಿದರೆ ನಿಜವಾಗಿಯೂ ಅವನು ನಾನೇ ಆಗಿರುವೆನು. ದಯಾ ಏಕವಟಲಿಯ ಪ್ರೇಮ ಜರಿ ಪಾಡೆ ಪಾಹಿಜೆ ಉಪಮಾ. ತರಿ ಮೀ ದೇಹತೋ ಆತ್ಮ ಹೇಚಿ ಹೋಯ. ಐಕ್ಯಭಾವದ ಆ ಪ್ರೇಮವನ್ನು ಕುರಿತು ಹೇಳಬೇಕೆಂದರೆ ಉಪಮೆಯನ್ನು ನಾನು ದೇಹವನು ಆತ್ಮನು ಎಂದೇ ಹೇಳಬೇಕು. ನಮ್ಮಿಬ್ಬರ ಐಕ್ಯ ಭಾವದ ಪ್ರೇಮವನ್ನು ಕುರಿತು ಉಪಮೆಯನ್ನು ಹೇಳಬೇಕೆಂದರೆ ನಾನು ದೇಹ ಹಾಗೂ ಅವನು ಆತ್ಮನೆಂದೇ ಹೇಳಬೇಕು. ಐಸೆ ಭಕ್ತ ಚಕೋರ ಚಂದ್ರೇ ತೇಥ ತ್ರಿಭುವನೈಕ ನರೇಂದ್ರೇ. ಬೋಲಿಲೆ ಗುಣ ಸಮುದ್ರೇ ಸಂಜಯೋ ಮಣೆ. ಇಂಥ ಭಕ್ತ ಚಕೋರ ಚಂದ್ರನು ತ್ರಿಭುವನೈಕ ನರೇಂದ್ರನು ಹೇಳಿದನು ಗುಣ ಸಮುದ್ರನು ಸಂಜಯನೆಂದನು. ಸಂಜಯನು ಧೃತರಾಷ್ಟ್ರನಿಗೆ ಅನ್ನುತ್ತಾನೆ, ಹೇ ರಾಜ, ಇಂಥ ಭಕ್ತ ಚಕೋರ ಚಂದ್ರನು, ಅದೇ ರೀತಿ ತ್ರಿಭುವನೈಕ ನರೇಂದ್ರನು ಹಾಗೂ ಗುಣಸಮುದ್ರನಾದ ಶ್ರೀಕೃಷ್ಣನು ಹೇಳಿದನು. ತೇತ್ರ ಆದಿಲಾ ಪಾಸೂನಿ ಪಾರ್ಥ ಐಕಿಜೆ ಐಸೀಚಿ ಅವಸ್ಥಾ. ದುಣಾವಲಿ ಹೇ ಯದುನಾಥ ಪಾವೋ ಸರಲೆ. ಮೊದಲಿನಿಂದಲೂ ಪಾರ್ಥನು ಕೇಳಬೇಕೆಂಬ ಆಸ್ಥೆ ಉಳ್ಳವನು. ಈಗ ಹೆಚ್ಚಾಗಿದೆಂಬುದನ್ನು ಯದುನಾಥನು ತಿಳಿದುಕೊಂಡನು. ಹಾಗೆ ನೋಡಿದರೆ ಪಾರ್ಥನು ಮೊದಲಿನಿಂದಲೂ ಕೇಳುವ ಆಸ್ಥೆ ಉಳ್ಳವನಾಗಿರುವನು. ಈಗ ಅವನ ಆಸ್ಥೆ ಹೆಚ್ಚಾಗಿರುವುದೆಂದು ಯದುನಾಥನಾದ ಶ್ರೀಕೃಷ್ಣನು ತಿಳಿದುಕೊಂಡನು. ಕಿ ಸಾವಿಯಾಚಿ ಮನಿ ತೋಷಲ ಜೆ ಬೋಲ ಆರಿಸ ಜೋಡಲ. ತೇಣೆ ಹರಿಖೆ ಆತ ಉಪಲವಲ ನಿರೂಪೀಲ. ಸಹಜವಾಗಿಯೇ ಮನದಲ್ಲಿ ಸಂತುಷ್ಟನು. ಹೇಳಿದ್ದಕ್ಕೆ ಕನ್ನಡಿಯಂತಿರುವನು. ಅದರಿಂದ ಸಂತುಷ್ಟನಾಗಿ ಶ್ರೀಕೃಷ್ಣ ಹೇಳುವನು ವಿಸ್ತಾರವಾಗಿ. ಹೇಳಿದ್ದಕ್ಕೆ ಕನ್ನಡಿಯಂತಿರುವ ಹಾಗೂ ಸಹಜವಾಗಿಯೇ ಮನಸ್ಸಿನಲ್ಲಿ ಸಂತುಷ್ಟನಾಗಿರುವ ಅರ್ಜುನನನ್ನು ನೋಡಿ ಶ್ರೀಕೃಷ್ಣನು ಅತ್ಯಂತ ಸಂತುಷ್ಟನಾಗಿ ಮುಂದಿನ ಕಥಾಪ್ರಸಂಗವನ್ನು ಸವಿಸ್ತಾರವಾಗಿ ಹೇಳುವನು. ತೋ ಪ್ರಸಂಗು आहे पुढा जेथ शांतू दिसेल उघडा. तो पालविजेल मुडा ಪ್ರಮೇಯ ಬೀಜಾಂಚ. ಮುಂದೆ ಇರುವುದ ಪ್ರಸಂಗವು ಕಾಣುವುದಲ್ಲಿ ಸ್ಪಷ್ಟವಾಗಿ ಶಾಂತರಸವು
ಗಂಟು ಬಿಚ್ಚಿ ಸುರುವಲಾಗುವವು ಸಿದ್ಧಾಂತ ಬೀಜಗಳು. ಮುಂದೆ ಹೇಳಲಿರುವ ಪ್ರಸಂಗವು ಹೇಗೆ ಇರುವುದೆಂದರೆ, ಅದರಲ್ಲಿ ಶಾಂತರಸವು ಸ್ಪಷ್ಟವಾಗಿ ಕಾಣುವುದು. ಅದೇ ರೀತಿ ಸಿದ್ಧಾಂತ ಬೀಜಗಳು ಗಂಟು ಬಿಚ್ಚಿ ಸುರುವಲಾಗುವವು. ಜೇ ಸಾತ್ವಿಕಾಚೇನಿ ವಡಪೆ ಗೇಲೆ ಆಧ್ಯಾತ್ಮಿಕ ಖರಪೆ ಸಹಜೇ ನಿರೋಳಲೆ ವಾಫೆ ಚತುರ ಚಿತ್ತಾಚೆ. ಸತ್ವಗುಣದ ವೃಷ್ಟಿಯಿಂದಾಗಿ ಆಧ್ಯಾತ್ಮಿಕ ವೃಕ್ಷತನ ಹೋಗಿರಲಾಗಿ ಮಡಿಗಳೆಲ್ಲ ನಿರ್ಮಾಣವಾಗಿವೆ ಸಹಜವಾಗಿ ಜಾಣರ ಚತುರ ಚಿತ್ತಗಳೆಂಬ. ಸತ್ವಗುಣದ ವೃಷ್ಟಿಯಿಂದಾಗಿ ಆಧ್ಯಾತ್ಮಿಕ ಭಾವಗಳ ವೃಕ್ಷತನ ಹೋಗಿರಲಾಗಿ ಜಾಣರ ಚತುರ ಚಿತ್ತಗಳೆಂಬ ಮಡಿಗಳೆಲ್ಲ ಸಹಜವಾಗಿಯೇ ನಿರ್ಮಾಣವಾಗಿವೆ. सद्गुरुनाथ महाराज की जय. जय जय रघुवीर समर्थ. श्री पंढरीनाथ महाराज की जय. जय जय रघुवीर समर्थ.